ನೀವೇನಾದರೂ ಕೃಷಿ ಆರಂಭಿಸಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ? ಹಾಗಾದ್ರೆ ಏಲಕ್ಕಿ ಉದ್ಯಮ ಆಯ್ದುಕೊಳ್ಳೋದು ಉತ್ತಮ. ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಇದರ ಬೇಡಿಕೆ ಹೆಚ್ಚಾಗಿದೆ. ಹಾಗೆಯೇ ಏಲಕ್ಕಿ ಬೆಳೆಯಲು ಕರ್ನಾಟಕ ರಾಜ್ಯಗಳ ಮಣ್ಣು ಸೂಕ್ತ. ಹಾಗಾದ್ರೆ ಇದರಿಂದ ಸಿಗೋ ಲಾಭ ಎಷ್ಟು ಅಂತ ಡೀಟೇಲ್ಸ್ ಇಲ್ಲಿದೆ. ಕೃಷಿ ಆರಂಭಿಸಬೇಕು ಅಂತ ಕನಸು ಹೊತ್ತು ಯಾವುದನ್ನ ಆರಂಭಿಸಬೇಕು ಅಂತ ಗೊತ್ತಿಲ್ಲದೆ ಕಂಗೆಟ್ಟಿದ್ದೀರಾ? ಹಾಗಾದ್ರೆ ನೀವು ಮಾರುಕಟ್ಟೆಯಲ್ಲಿ ಬಹುಬೇಡಿಕೆ ಇರುವ ಏಲಕ್ಕಿ ಕೃಷಿ ಆರಂಭಿಸೋದು ಒಳಿತು. ಹೌದು, ಏಲಕ್ಕಿ ಎಲ್ಲ ಖಾದ್ಯಗಳಲ್ಲಿ ಅತ್ಯಗತ್ಯ. ಅವುಗಳನ್ನ ವಿವಿಧ ರೀತಿಯ ಮಸಾಲೆಗಳು ಮತ್ತು ಅಂತಿಮವಾಗಿ ಚಹಾ ತಯಾರಿಕೆಯಲ್ಲಿ ಬಳಸಲಾಗುತ್ತೆ. ಏಲಕ್ಕಿಯನ್ನ ಕೆಲವೆಡೆ ಇಲಾಚಿ ಎಂದು ಕರೆಯುತ್ತಾರೆ. ಇವುಗಳು ಉತ್ತಮ ರುಚಿ ಮತ್ತು ಆರೋಗ್ಯದ ದೃಷ್ಟಿಯಿಂದ ದೇಹಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿಯೇ ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಕೂಡ ಇದೆ. ಏಲಕ್ಕಿ ಕೃಷಿಯಿಂದ ಸಿಗತ್ತೆ ಲಕ್ಷಗಟ್ಟಲೆ ಆದಾಯ. ಕಡಿಮೆ ಹೂಡಿಕೆಯಲ್ಲಿ ಹೆಚ್ಚು ಆದಾಯ ಪಡೆಯುವ ಬೆಳೆಗಳಲ್ಲಿ ಇದು ಒಂದು. ಏಲಕ್ಕಿ ಕೃಷಿ ಬಹಳ ಲಾಭದಾಯಕ. ಬೆಳೆ ಕೈಗೆ ಬರಲು ಸ್ವಲ್ಪ ಸಮಯ ಹಿಡಿದರೂ ಮಾರುಕಟ್ಟೆಯಲ್ಲಿ ಇವುಗಳ ಬೇಡಿಕೆಯೊಂದಿಗೆ ಲಕ್ಷಗಟ್ಟಲೆ ಆದಾಯ ಗಳಿಸಬಹುದು. ಏಲಕ್ಕಿ ಬೆಳೆಯಲು ಕರ್ನಾಟಕ ರಾಜ್ಯಗಳ ಮಣ್ಣು ಸೂಕ್ತ. ಏಲಕ್ಕಿ ಬೆಳೆಯಲು ಕರ್ನಾಟಕ ರಾಜ್ಯಗಳ ಮಣ್ಣು ಸೂಕ್ತವಾಗಿದೆ. ಕಪ್ಪು ಜೇಡಿ ಮಣ್ಣು ಮತ್ತು ಲ್ಯಾಟರೈಟ್ ಮಣ್ಣಿನಲ್ಲಿ ಕೂಡ ಬೆಳೆಯಬಹುದು. ಇದನ್ನ ಮುಖ್ಯವಾಗಿ ಆಂಧ್ರಪ್ರದೇಶ, ತಮಿಳುನಾಡು, ಕೇರಳ ಮತ್ತು ಕರ್ನಾಟಕದಲ್ಲಿ ಬೆಳೆಯಲಾಗುತ್ತೆ. ಈ ರಾಜ್ಯಗಳಲ್ಲಿ ನೈಸರ್ಗಿಕವಾಗಿ ತಯಾರಾದ ಮಣ್ಣಿನಲ್ಲಿ ರೈತರು ಏಲಕ್ಕಿ ಬೆಳೆಯುತ್ತಿದ್ದಾರೆ. ಉತ್ತರದ ಬಿಹಾರ ಮತ್ತು ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಇವುಗಳನ್ನ ಬೆಳೆಸಿ ಪರೀಕ್ಷಿಸಿ ನಿರೀಕ್ಷಿತ ಫಲಿತಾಂಶಗಳನ್ನ ಪಡೆಯಲಾಗಿದೆ. ಸ್ವಲ್ಪ ಗಮನ ಹರಿಸಿದರೆ ಏಲಕ್ಕಿ ಕೃಷಿಯಿಂದ ಲಾಭ ಪಡೆಯಬಹುದು ಎಂಬುದು ತಜ್ಞರ ಸಲಹೆ. ಯಾವ ಸಮಯದಲ್ಲಿ ಏಲಕ್ಕಿ ಕೃಷಿ ಮಾಡಬೇಕು? ಮಳೆಗಾಲದಲ್ಲಿ ಏಲಕ್ಕಿ ಕೃಷಿಗೆ ಆದ್ಯತೆ ನೀಡಬೇಕು. ಹೆಚ್ಚು ಮುಖ್ಯವಾಗಿ ಸಸ್ಯಗಳನ್ನ ಜುಲೈನಲ್ಲಿ ನೆಡಬೇಕು. ಆ ಸಮಯದಲ್ಲಿ ಮಳೆಯು ಯಥೇಚ್ಛವಾಗಿ ಆಗೋದ್ರಿಂದ ನೀರಾವರಿಯ ಅಗತ್ಯವೂ ಕೂಡ ಕಡಿಮೆ ಇರುತ್ತೆ. ಆದರೆ ಮೊದಲ ದಿನಗಳಲ್ಲಿ ಸಸ್ಯಗಳನ್ನ ಸೂರ್ಯನ ಶಾಖದಿಂದ ರಕ್ಷಿಸಬೇಕು. ಹಾಗೆ ಬಿಸಿಲು ಸುಡದಂತೆ ಶೆಡ್ ನೆಟ್ಗಳನ್ನ ಅಳವಡಿಸಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.